ಅಧಿಕಾರಿ ಇರಲಿ, ಕೆಳವರ್ಗದವರು ಇರಲಿ, ಮೇಲಾಧಿಕಾರಿಯಾಗಿರಲಿ, ಒಂದು ರಾಜಕೀಯ ವಲಯದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಅವನಿಗೆ ಸೇವಾ ಮನೋಭಾವ ಇರಬೇಕು. ಮೊದಲನೇದಾಗಿ ಸೇವಾ ಮನೋಭಾವ ಇರ್ತಕ್ಕಂಥ ವ್ಯಕ್ತಿ ಸಾರ್ವಜನಿಕವಾಗಿ ಅವನ ನಡೆ ಮತ್ತು ನುಡಿ ಮತ್ತು ಅವನ ಚಟುವಟಿಕೆಗಳು ಕೂಡ ಅಷ್ಟೇ ಸೌಮ್ಯವಾಗಿ ಮತ್ತು ನಡವಳಿಕೆ ಶಿಸ್ತಾಗಿ ಇರಬೇಕಾಗುತ್ತೆ. ಇಲ್ಲಿ ಕಾಂಗ್ರೆಸ್ ಅಂದ ತಕ್ಷಣವೇ ಅಧಿಕಾರದಲ್ಲಿದ್ದೀವಿ ಅಂದರೆ ಈ ತಲೆ ತಿರುಕತನ ಬಂದುಬಿಟ್ರೆ ದುರಾಂಕಾರದ ನಡವಳಿಕೆಗಳಿದೆ. ಇಂಥ ದುರಾಂಕಾರದ ನಡವಳಿಕೆಗಳನ್ನು ತೋರಿಸೋದಾದರೆ ನೀವ್ಯಾವ ಸೀಮೆ ಕಾಂಗ್ರೆಸ್ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗಬೇಕಲ್ಲ. ಸ್ವಾತಂತ್ರ್ಯ ಚಳುವಳಿಗೆ ಹುಟ್ಟಿದಂಥ ಕಾಂಗ್ರೆಸ್ ಇವತ್ತು ನಿಮ್ಮಂಥ ಮೂರ್ಖರ ಕೈಲಿ ಕಾಂಗ್ರೆಸ್ ಅಂತ ಹೇಳಿ ಕರೆಸ್ಕೊಳ್ಳುವಂಥ ಪರಿಸ್ಥಿತಿ ಇಡೀ ದೇಶಕ್ಕೆ ಅವಮಾನವನ್ನು ತಂದಿದೆ. ಇದನ್ನು ಮೊದಲು ವಿಸರ್ಜನೆ ಮಾಡಿ ನಿಮ್ದು ಯಾವ್ದಾರ ಗುಂಪುಗಳದ್ದು ಹೆಸರು ಇಟ್ಕೊಳ್ಳಿ. ಆ ಕಾಂಗ್ರೆಸ್ಸಿಗೆ ಅಪಮಾನ ಮಾಡ್ತಕ್ಕಂಥ ಚಟುವಟಿಕೆ ನಡೀತಾ ಇದೆ. ಇವನು ಇನ್ನೂ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತೇಳಿ ನಾನು ಕೇಳ್ತೀನಿ ಸರ್ಕಾರಕ್ಕೆ. ನಿಮ್ಮ ಪಾರ್ಟಿಯವರು ಬೇಕಾದಂಗೆ ಮಾತಾಡ್ಬೋದಾ? ನಡವಳಿಕೆ ತಪ್ಪಿ ನಡ್ಕೋಬೋದಾ? ಇದ್ರ ಬಗ್ಗೆ ಎಂಥ ಪೊಲೀಸ್ ಅಧಿಕಾರಿ ಇರ್ಬೋದು, ರಾಜಕಾರಣಿ ಇರ್ಬೋದು, ಇದಕ್ಕೊಂದು ಶಿಸ್ತು ಬೇಡವೇ? ಶಿಸ್ತಿನ ಕೆಳಗಡೆ ನೀವು ಪಾಲನೆ ಮಾಡೋದಾಗಿದ್ದರೆ ಈಗ ಇಂಥ ತಪ್ಪು ಮಾಡೋರಿಗೆ ಎಚ್ಚರಿಕೆ ಆಗುತ್ತೆ. ನೀವು ಇನ್ನೂ ಒಬ್ಬ ನಿಮ್ಮ ಪಕ್ಷದ ಕಾರ್ಯಕರ್ತನ ಒಬ್ಬನ ಅರೆಸ್ಟ್ ಮಾಡಿಲ್ಲ ಅಂದರೆ ಏನರ್ಥ? ತಕ್ಷಣವೇ ಇದನ್ನು ಕ್ರಮ ತಗೋಬೇಕು. ಇಲ್ಲದೆ ಇದ್ದರೆ ರೈತರು ಬೀದಿಗೆ ಬಂದ್ಬಿಟ್ಟು ನಿಮಗೆ ಚೀಮಾರಿ ಹಾಕಿ ಹೇಳಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನು ಕರ್ನಾಟಕ ಸರ್ಕಾರಕ್ಕೆ ನಾವು ತಿಳಿಸ್ತೇವೆ. ಒಂದು ದೊಡ್ಡ ಡ್ರಾಮಾನ ಇಡೀ ದೇಶದ ತುಂಬ ಶುರು ಮಾಡಿದ್ದಾರೆ. ಇದರ ಅವಶ್ಯಕತೆ ಇರಲಿಲ್ಲ. ಮಹಾತ್ಮ ಗಾಂಧಿ ಏನು ಹೆಸರನ್ನು ಇಟ್ಟು ಹಿಂದಿನ ಸರ್ಕಾರದವರು ಏನು ಯೋಜನೆಗಳನ್ನು ಮಾಡಿದರು, ಅದರ ಉದ್ದೇಶ ಹೆಸರುಗಳನ್ನು ಕಿತ್ತಾಕಿದ ತಕ್ಷಣ ಬಹಳ ಕ್ರಾಂತಿ ಆಗುತ್ತೆ ಅನ್ನೋ ಭ್ರಮೆ ಏನಾದ್ರು ಇದ್ದರೆ ಇದು ಅವ್ರ ಮೂರ್ಖತನ. ಮತ್ತು ಇದರಲ್ಲಿ ಆಯಿತು, ಈಗ ಗಾಂಧಿಯನ್ನು ತೆಗೆದು ರಾಮನ್ನೇ ಇಟ್ಕೊಂಡ್ರಿ ಅಂತ ಇಟ್ಕೊಳ್ಳಿ. ಉದ್ದೇಶ ಏನಾಗಿರಬೇಕು? ದುಡಿಯೋ ವರ್ಗಕ್ಕೆ ಹೆಚ್ಚು ಉದ್ಯೋಗವನ್ನು ನೀಡಬೇಕು, ದುಡಿಯೋ ವರ್ಗಕ್ಕೆ ಆರ್ಥಿಕವಾಗಿ ಸಹಾಯವನ್ನು ನೀಡಬೇಕು. ನೀವು ಇಟ್ಕೊಂಡಿದ್ದೀರಾ? ತಿದ್ದುಪಡಿ ತಂದಂಥವರು ನೀವು ಘನ ಉದ್ದೇಶವನ್ನು ಇಟ್ಕೊಂಡಿದ್ದೀರಾ? ಇಲ್ಲ, ನೀವು ಬಜೆಟನ್ನು ಕಮ್ಮಿ ಮಾಡ್ಕೊಂಡಿದ್ದೀರಿ. ಯಾಕೆ? ಇದು ಪ್ರಶ್ನೆ ಇಲ್ಲಿ ಶುರುವಾಗುತ್ತೆ. ನೀವಪ್ಪ ಆಯಿತು, ಈಗೇನೋ ಅವರೇನೋ ತಪ್ಪು ಮಾಡಿದ್ದಾರೆ, ಇದಕ್ಕೆ ನಿಮ್ಮದೇನು ಪರ್ಯಾಯ ಮಾರ್ಗ ಏನು? ಅದನ್ನು ವಿರೋಧ ಮಾಡೋದೇ ನಿಮ್ಮ ಕಾರ್ಯಕ್ರಮನ? ಇದಕ್ಕೇನಾದ್ರು ಪರ್ಯಾಯ